ಮಾನ್ಯ ವೀಕ್ಷಕರೇ, ನಂಬರ್ 1 ಚಾನೆಲ್ದಿಂದ ನಿಮಗೊಂದು ವಿಶೇಷ ಮನವಿ. ಇಂದು ಜಗತ್ತು ಗಂಡಾಂತರದಿಂದ ಪಾರಾಗಬೇಕಾಗಿದೆ. ಮಾನ್ಯ ಪ್ರಧಾನಮಂತ್ರಿಯವರ ವಿನಂತಿ ಸೂಚನೆ ಮೇರೆಗೆ ನಾವು ಇಂದು ರಾತ್ರಿ 9 ನಿಮಿಷ ದೀಪಗಳೊಂದಿಗೆ ಪ್ರಾರ್ಥನೆ ಮಾಡಬೇಕಾಗಿದೆ. ಎಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಈ ಒಳ್ಳೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ನಮ್ಮ ರಕ್ಷಣೆಗಾಗಿ ನಿಂತ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಸಂಘ ಸಂಸ್ಥೆಗಳು ಶ್ರಮಿಸಿದ್ದು ಅವರ ಬಗ್ಗೆಯೂ ಪ್ರಾರ್ಥಿಸೋಣ. ನಮ್ಮ ನಂಬರ್ 1 ಚಾನಲ್ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ನಂಬಿಕೆಯೊಂದಿಗೆ ನಾವು ಇಂದು ಸರ್ವರಿಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ್ವರಿಗೂ ಸುಖವಾಗಲಿ, ನೆಮ್ಮದಿ, ಶಾಂತಿ, ಆರೋಗ್ಯ ನೀಡಲಿ ಎಂಬುದೇ ನಮ್ಮ ಉದ್ದೇಶ. ನಮಸ್ಕಾರಗಳೊಂದಿಗೆ. ನಮಸ್ಕಾರ ವೀಕ್ಷಕರೇ, ನಾನು ಸಯ್ಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆದರದ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತೊಂದು ಬಹಳ ಗಂಡಾಂತರ ಕಾಲದ ವಿನಾಶಕ್ಕೆ ಕೊನೆ ಹೇಳುವ ಇವತ್ತು ಪವಿತ್ರ ದಿನ ಏಪ್ರಿಲ್ 5. ವೀಕ್ಷಕರೇ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತೊಂದು ನಮಗೆ 9 ನಿಮಿಷದ ಪ್ರಾರ್ಥನೆ ಮಾಡುವಗೋಸ್ಕರ ಸಾಯಂಕಾಲ 9 ಗಂಟೆಗೆ ಒಂದು ಕ್ಯಾಂಡಲ್ ಬತ್ತಿಯ ಮುಖಾಂತರ ಕರೆಯೋಲೆ ಕೊಟ್ಟಿದ್ದಾರೆ. ಅದನ್ನು ಬಹಳ ಆದರದಿಂದ ತಲೆ ತಗ್ಗಿಸಿ ನಾವು ಇವತ್ತು ಸ್ವೀಕಾರ ಮಾಡ್ತಾ ಇದ್ದೀವಿ. ಮಾಡೋಣ, ಪ್ರತಿಜ್ಞೆ ಮಾಡೋಣ ವೀಕ್ಷಕರೇ. ಭಾರತ ದೇಶದ 130 ಕೋಟಿ ಜನಸಂಖ್ಯೆ ಇವತ್ತು 9 ನಿಮಿಷದ ಪ್ರಾರ್ಥನೆ ಮಾಡಬೇಕಾಗಿದೆ. ಈ ಪ್ರಾರ್ಥನೆ ಯಾತಕ್ಕೋಸ್ಕರ ಮಾಡಬೇಕಾಗಿದೆ, ಯಾವಾಗೋಸ್ಕರ ಮಾಡಬೇಕಾಗಿದೆ, ಅದರಿಂದ ನಮಗೇನು ಲಾಭ, ಅದರಿಂದ ನಮ್ಮ ಜನಜೀವನದ ಅಸ್ತವ್ಯಸ್ತ ಹೇಗೆ ನಿವಾರಣೆ ಆಗುತ್ತೆ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇರ್ಬೋದು ವೀಕ್ಷಕರೇ. ಇವತ್ತು ನಾನು ಸವಿಸ್ತಾರವಾಗಿ ಹೇಳ್ತೀನಿ ಕೇಳಿ. ನಮಗೆ ಇವತ್ತು ಬಹಳ ಗಂಡಾಂತರದ ಕಾಲ ಬಂದಿದೆ. ಜಗತ್ತಿನಲ್ಲಿ ಆಗಲಾರದ ಘಟನೆ, ಇಷ್ಟು ದಿವಸ ಲಾಕ್ಡೌನ್ ಆಗಲಾರದಂಥ ಘಟನೆ, ಇಷ್ಟು ದಿವಸ ಮನೆಯಿಂದ ಹೊರಬೀಳಲಾರದಂಥ ಘಟನೆ ಎಂದೂ ನಮ್ಮ ಜನಜೀವನದಲ್ಲಿ, ನಮ್ಮ ಜೀವನದಲ್ಲಿ, ಹಿಂದಿನ ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರನ್ನು ಸಹಿತ ಕೇಳಿದಾಗ ಇಂಥದ್ದೊಂದು ಘಟನೆ ಎಂದೂ ಆಗಿಲ್ಲ, ಮುಂದೆ ಆಗಬಾರದ ಹಾಗೆ ನಾವು ಇವತ್ತು ಪರಿಣಾಮಕಾರಿ ಪ್ರಕರಣಗಳನ್ನು, ಪರಿಣಾಮಕಾರಿ ಪರಿಸ್ಥಿತಿಯನ್ನು ಎದುರಿಸೋಗೋಸ್ಕರ ಇವತ್ತು 9 ಗಂಟೆಗೆ 9 ನಿಮಿಷದ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ಕೊರೋನಾ ಎಂಬ ಭಯಭೀತಿ ಉಳ್ಳಂಥ ಒಂದು ಮಹಾಮಾರಿ ರೋಗನ ಕೊನೆಗಾಣಿಸಲಿಕ್ಕೆ ಸರ್ವರು ಯಾವುದೇ ಜಾತಿ ಭೇದವಿಲ್ಲದೆ ಸರ್ವರು ಮನೆಯ ದೀಪಗಳನ್ನ ಆರಿಸಿ ಒಂದು ಸಣ್ಣ ದೀಪದೊಂದಿಗೆ ಆ ಪ್ರಜ್ವಲಿಸುವ ಬೆಳಕಿನ ಪ್ರಖರವಾದ ಕ್ರೂರ ಬೆಳಕಿನೊಂದಿಗೆ ಅದನ್ನು ಸರ್ವನಾಶ ಮಾಡುವಂಥ ಕಾಲ ಇವತ್ತು ಬಂದಿದೆ ವೀಕ್ಷಕರೇ. ಅದನ್ನು ನಾವು ಶಪಥ ಮಾಡೋಣ. ಯಾವುದೇ ಜಾತಿ ಭೇದ ಮಾಡೋಣ ಬೇಡ. 130 ಕೋಟಿ ಜನಸಂಖ್ಯೆ, ಎಲ್ಲರೂ ಸಹೋದರತ್ವ ಭಾವನದಿಂದ, ಭಾವೈಕ್ಯತೆ ಸಂಕೇತದೊಂದಿಗೆ ಎಲ್ಲರೂ ನಮ್ಮ ಮನೆಯ ಮುಂದೆ ನಿಂತ್ಕೊಂಡು, ನಮ್ಮ ಬಾಲ್ಕನಿಯಲ್ಲಿ ನಿಂತ್ಕೊಂಡು, ಯಾವುದೇ ಕೇಕೆ ಹಾಕಲ್ಲದೆ, ಯಾವುದೇ ಗಲಿಬಿಲಿ ವಾತಾವರಣ ಮಾಡಲ್ಲದೆ, ಯಾರಿಗೂ ತೊಂದರೆ ಮಾಡಲ್ಲದೆ, ಏಕಚಿತ್ತ ಏಕ ಧ್ಯಾನದಿಂದ ಪರಮೋಚ್ಚ ನಾಯಕನಾದಂಥ ಆ ದೇವರನ ಕೃಪೆಯಿಂದ 9 ನಿಮಿಷದ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಾನು ಒಂದು ಸ್ವಲ್ಪ ಸವಿಸ್ತಾರವಾಗಿ ಹೇಳ್ತೀನಿ ಕೇಳಿ. ಪರಮದಯಾಳು, ಕರುಣಾಮಯಿ ಆದಂಥ, ಸರ್ವಶ್ರೇಷ್ಠ ಪರಮಾತ್ಮ ಶಿವ ಆದಂಥ ನೀನು ಇಂದು ನಮಗೆ ಭಾರತ ದೇಶದ ಈ ಜಗತ್ತಿನ ಮನುಕುಲಕ್ಕೆ ಒಂದು ಗಂಡಾಂತರಕಾರಿಯಾದ ಒಂದು ಮಹಾ ರೋಗ ಬಂದಿದೆ. ಆ ರೋಗದಿಂದ ನಮಗೆ ದಯವಿಟ್ಟು ನಿವಾರಣೆ ಮಾಡಪ್ಪ. ನಮಗೆ ಎಲ್ಲ ಸುಖ ಶಾಂತಿ ಕೊಟ್ಟಿದೀಯಾ, ನೆಮ್ಮದಿ ಕೊಟ್ಟಿದೀಯಾ, ಫಲವತ್ತಾದ ಆಸ್ತಿ ಐಶ್ವರ್ಯ ಕೊಟ್ಟಿದೀಯಾ, ವಜ್ರ ವೈಡೂರ್ಯಗಳನ್ನ ಕೊಟ್ಟಿದೀಯಾ, ಎಂತೆಂಥ ತಂತ್ರಜ್ಞಾನ ಕೊಟ್ಟಿದೀಯಾ, ವಿಮಾನದಲ್ಲಿ ಹಾರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೀಯಾ, ರೈಲಿನ ಮುಖಾಂತರ, ನೀರಿನ ಮುಖಾಂತರ ಪ್ರತಿಯೊಂದು ಸೌಲಭ್ಯಗಳನ್ನು ನೀಡಿದೀಯಾ. ಆದರೆ ನಮಗೆ ಈ ಗಂಡಾಂತರವಾದ ಒಂದು ಮಹಾಮಾರಿ ರೋಗದಿಂದ ಮುಕ್ತಗೊಳಿಸು ದೇವ, ಮುಕ್ತಗೊಳಿಸು ದೇವ, ಮುಕ್ತಗೊಳಿಸು ದೇವ ಅಂತ 9 ನಿಮಿಷದ ಒಂದು ಮೇಣದ ಬತ್ತಿಯೊಂದಿಗೆ ನಾವು ಪ್ರಾರ್ಥನೆ ಮಾಡಿದರೆ ನಿಜಕ್ಕೂ ಪ್ರಧಾನಮಂತ್ರಿಯ ಒಂದು ಕನಸು ನನಸಾಗುತ್ತೆ. ಪ್ರಧಾನಮಂತ್ರಿ ಒಂದು ಸಮಾಜ ಸೇವಕನಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದನ್ನು ಪರಿಪಾಲಿಸೋಣ. ಆ ಪರಿಪಾಲಿಸುವ ಹಕ್ಕನ್ನು ನಮಗಿದೆ. ಯಾವುದೇ ಟೀಕೆ ಟಿಪ್ಪಣಿ ಇದರ ಬಗ್ಗೆ ಮಾಡಬೇಡಿ ದಯವಿಟ್ಟು. ಯಾವುದೇ ರೀತಿಯ ಎಲ್ಲರೂ ಒಂದು ಪ್ರವಾಹದಲ್ಲಿ ಬರಬೇಕಾಗಿದೆ. ಎಲ್ಲರೂ ಮುಖ್ಯವಾಹಿನಿಯೊಂದಿಗೆ ಬರೋಣ, ಎಲ್ಲರೂ ಕೂಡಿ ಇದನ್ನು ಮಾಡೋಣ. ಕೆಲವರು ಟಿಪ್ಪಣಿ ಮಾಡ್ತಾ ಇದ್ದಾರೆ, ಕೆಲವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ, ಕೆಲವರು ಪ್ರತಿಕಾರದ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಬದಿಗೊತ್ತಿ, ಅವ್ರನ್ನೆಲ್ಲರನ್ನೂ ಸದೆ ಬದಿಗೊಡಿ. ಆದರೆ ನೀವು ಮಾತ್ರ ಯಾರದೇ ಮಾತು ಕೇಳದೆ ನಿಮ್ಮ ಮನೆಯ ಮುಂದೆ, ನಿಮ್ಮ ಬಾಗಿಲ ಮನೆ ಅಲ್ಲಿ ಲೈಟ್ಗಳನ್ನು ಆಫ್ ಮಾಡಿ, ದೀಪಗಳನ್ನ ಬಂದ್ ಮಾಡಿ ಒಂದು ಪ್ರಜ್ವಲವಾದ ಒಂದು ದೀಪವನ್ನು ಉರಿಸಿ
ಉರಿಸಿದರೆ ದೇವ ಒಲಿಯುತ್ತಾನೆ, ಚಿರಾಗ್ ಹಚ್ಚಿದರೆ ಪರಮಾತ್ಮ ಬರುತ್ತಾನೆ ಅಂತ ಎಲ್ಲ ಧರ್ಮ ಗ್ರಂಥದಲ್ಲಿ ಉಲ್ಲೇಖ ಇದೆ ವೀಕ್ಷಕರೇ. ನಾವು ದಿಯಾ ಜಲಾओ ಚಿರಾಗ್ ಜಲಾओ, ಓ ಚಿರಾಗ್ ಸೆ ರೋಶನಿ ಬಡೇಗಿ, ಏ ದುನಿಯಾ ಮೇ ಮೊಹಬ್ಬತ್ ಅತಾ ಫರ್ಮಾಯೆಂಗಿ ಅಂತ ಉರ್ದುದಲ್ಲಿ ಹೇಳ್ತಾರೆ, ಕನ್ನಡದಲ್ಲೂ ಹೇಳ್ತಾರೆ. ಈ ನಂದಾದೀಪ, ಈ ದೀಪದಿಂದ ನಮಗೆ ಪ್ರಜ್ವಲವಾದ ಬೆಳಕಿನೊಂದಿಗೆ ಸುಖ ಶಾಂತಿ ನೆಮ್ಮದಿ ಕೊಡಪ್ಪ, ನಮಗೆ ಕಷ್ಟ ಕಾರ್ಪಣ್ಯದಿಂದ ವಿಮುಕ್ತಗೊಳಿಸು, ಈ ಕಠಿಣ ಪರಿಸ್ಥಿತಿಯಿಂದ ಎದುರಿಸುವಂಥ ಒಂದು ಶಕ್ತಿ ನೀಡಪ್ಪ, ಇದರಿಂದ ನಮ್ಮನ್ನು ಪಾರ ಮಾಡಲಿಕ್ಕೆ ಒಂದು ಮಹಾ ದಾರಿ ಒಂದು ತೋರಿಸಿಕೊಡಪ್ಪ ಅಂತ ಇವತ್ತು ನಾವು ಹೇಳೋ ಕಾಲ ಬಂದಿದೆ ವೀಕ್ಷಕರೇ. ಇದನ್ನು ಎಲ್ಲರೂ ನಾವು ಅರ್ಥ ಮಾಡಿಕೊಂಡು ಇವತ್ತು ನೋಡಿ, ನಮ್ಮ ರಕ್ಷಣೆಗೋಸ್ಕರ, ನಮ್ಮ ಪ್ರಾಣ ರಕ್ಷಣೆಗೋಸ್ಕರ, ನಮ್ಮ ಆರೋಗ್ಯದ ರಕ್ಷಣೆಗೋಸ್ಕರ ಇವತ್ತು ತಮ್ಮ ಸಂಸಾರಗಳನ್ನು ಬಿಟ್ಟು, ತಮ್ಮ ಮಕ್ಕಳ ಮಡದಿಗಳನ್ನ ಬಿಟ್ಟು, ತಮ್ಮ ಸುಖದ ಸಂಪತ್ತನ್ನು ಬದಿಗೊತ್ತಿ ಇವತ್ತು ಪೊಲೀಸ್ ಇಲಾಖೆ ಬೀದಿಗೆ ಬಂದು ನಿಂತು ಕಳೆದ 20 ದಿನಗಳಿಂದ ಅವಿರತವಾಗಿ ಸ್ಮರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಸುಖ ಶಾಂತಿ ನೀಡಿ, ಅವರಿಗೆ ಒಂದು ಐಶ್ವರ್ಯ ಕೊಡು, ಅವರನ್ನೂ ಸಹಿತ ಸುಖವಾಗಿ ಇಡು ಅಂತ ನಾವು ಮೊದಲ ಬೇಡಿಕೆ ಸಲ್ಲಿಸಬೇಕು. ಆರೋಗ್ಯ ಇಲಾಖೆಯ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ, ಆರೋಗ್ಯ ಇಲಾಖೆಯ ಪ್ರತಿಯೊಂದು ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ, ಪೊಲೀಸ್ ಇಲಾಖೆಗೆ ನಾವು ಇವತ್ತು ನಮನ ಸಲ್ಲಿಸುವ ಕಾಲ ಬಂದಿದೆ ವೀಕ್ಷಕರೇ. ಅದನ್ನು ನಮನ ಸಲ್ಲಿಸೋದೇ ಅದೇ ನಮ್ಮ ಪರಮ ಧ್ಯೇಯ, ಅದು ನಮ್ಮ ಪರಮೋಚ್ಚ ಹಕ್ಕು. ಅದನ್ನು ಹೇಳಲೇಬೇಕು. ಯಾವುದೇ ಪರಿಸ್ಥಿತಿಯಲ್ಲೂ ಸಹಿತ ಮರೆಯಬೇಡಿ. ಕೇವಲ ನನ್ನ ಕುಟುಂಬ, ನನ್ನ ಸಂಸಾರ ಸಂರಕ್ಷಣೆ ಮಾಡು, ನನ್ನ ಮಕ್ಕಳನ್ನು ಸಂರಕ್ಷಣೆ ಮಾಡು, ನನ್ನ ಸಂಪತ್ತನ್ನು ರಕ್ಷಿಸು ಬೇಡ ವೀಕ್ಷಕರೇ. ಜಗತ್ತಿನ ಸಂರಕ್ಷಣೆಯನ್ನು ಮಾಡು, ಜಗತ್ತಿನ ಪ್ರತಿಯೊಂದು ಮನುಕುಲವನ್ನು ಮಾಡು. ಯಾವುದೇ ಒಂದು ಪಕ್ಷಿಗಳಿಗೆ, ಯಾವುದೇ ಒಂದು ಮೂಕ ಪ್ರಾಣಿಗಳಿಗೆ ನೀನು ಯಾವುದೇ ರೋಗವನ್ನು ಕೊಡಲಿಲ್ಲ, ಆದರೆ ನಮಗೆ ಕೊಟ್ಟಿದೆಯಾ, ಯಾಕೆ ಕೊಟ್ಟಿದೆಯಾ ಅಂತ ನಾವು ಇವತ್ತು ಪಶ್ಚಾತ್ತಾಪ ಮಾಡ್ಕೋಬೇಕಾಗಿದೆ. ನಾವು ತಪ್ಪೊಪ್ಪಿಕೊಳ್ಳಬೇಕಾಗಿದೆ. ಇವತ್ತು ನಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಏನೇನು ಅನ್ಯಾಯ ಮಾಡಿದ್ದೇವೆ, ಯಾರ್ಯಾರಿಗೆ ನೋವುಂಟು ಮಾಡಿದ್ದೇವೆ, ಯಾರ್ಯಾರಿಗೆ ಲೇವಾದೇವಿಯಲ್ಲಿ ಮೋಸ ಮಾಡಿದ್ದೇವೆ, ಯಾವ್ಯಾವ ಸಮಾಜ ಸೇವಕ ಅಂತ ಹಿನ್ನೆಲೆ ಉಟ್ಕೊಂಡು ಯಾವುದೇ ಒಂದು ಢೋಂಗಿತನ ಮಾಡಿಕೊಂಡು ಕೊಳೆತ ಪಾತಾಳ ಭಾಜಿಯನ್ನು ಮಾರಿ ಜನರಿಗೆ ನಾವು ಮೋಸ ಮಾಡಿದ್ದೇವೆ. ಆ ಮೋಸಗಾರಿಕೆಯಿಂದ ಇವತ್ತು ವಿಮುಕ್ತಗೊಳಿಸು. ನಾನು ಒಂದು ಸಮಾಜ ಸೇವಕ, ಸರ್ವ ಜಾತಿ ಸರ್ವ ಧರ್ಮರನ್ನು ಪ್ರೀತಿಸುವ ಸಮಾಜ ಸೇವಕನಿದ್ದೀನಿ. ಆ ಸಮಾಜ ಸೇವಕನಾದ ನಾನು ನಿನ್ನಲ್ಲಿ ಪ್ರಾರ್ಥನೆ ಮುಖಾಂತರ ಕೇಳಿಕೊಳ್ಳುತ್ತೇನೆ. ನನಗೆ ಇವತ್ತು ಈ ಮಹಾರೋಗದಿಂದ ನನ್ನ ಭಾರತದ, ನನ್ನ ಜಗತ್ತಿನ ಪ್ರತಿಯೊಂದು ಜೀವರಾಶಿಯನ್ನು ರಕ್ಷಿಸುವಂಥ ಒಂದು ಮೇಣದ ಬತ್ತಿಯಿಂದ ಹೇಳಿದ್ದಾರೆ ಪ್ರಧಾನಮಂತ್ರಿಯವರು. ಆ ಅದ್ಭುತ ಪ್ರಧಾನಮಂತ್ರಿಯವರ ಹೇಳಿಕೆಯನ್ನು ನಾವು ಶಿರಸಾಷ್ಟಾಂಗವಾಗಿ ತಲೆಬಾಗಿಸಿ ಆ ಆದೇಶವನ್ನು ಪಾಲಿಸಿದರೆ ಮಾತ್ರ ನಾವು ನಿಜವಾದ ಭಾರತೀಯರು, ನಾವು ನಿಜವಾದ ಜಾತ್ಯತೀತರು ಇರಲಿಲ್ಲ ಅಂದರೆ ಇದಕ್ಕೆ ಟಿಪ್ಪಣಿ ಮಾಡಿ ಇದನ್ನು ಯಾರಾದರೂ ಮಾಡಲ್ದನೆ ಒಳಗೆ ಕೂತ್ರೆ ಅದು ಒಂದು ಭಾರತಕ್ಕೆ ಮತ್ತು ಈ ಜಗತ್ತಿಗೆ ಈ ವಿಪತ್ತು ಕಾಡಲಾರಂತಾಗಿ ಒಂದು ಮೋಸ ಮಾಡಿದಂಗೆ ಆಗುತ್ತೆ ವೀಕ್ಷಕರೇ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ, ಸಮಾಜ ಸೇವಕನಾಗಿ ಹೆಂಗೆ ಇರಬೇಕು, ಸಮಾಜ ಸೇವಕನ ಅರ್ಹತೆ ಏನು, ಸಮಾಜ ಸೇವೆ ಯಾವ ರೀತಿ ಸಮಾಜ ಸೇವೆ ಮಾಡೋದು, ಬೇರೆಯವರ ತಪ್ಪು ಹುಡುಕೋದು, ಬೇರೆಯವರನ್ನು ಹೀಯಾಳಿಸೋದು, ಬೇರೆಯವರನ್ನು ಹೀನ ದೃಷ್ಟಿಯಿಂದ ನೋಡುವುದು, ತುಚ್ಛ ದೃಷ್ಟಿಯಿಂದ ನೋಡುವುದು, ಇನ್ನಿತರರ ಅಂಕುಡೊಂಕುಗಳನ್ನು ತಿದ್ದುವುದು. ನಿನ್ನ ಅಂಕುಡೊಂಕುಗಳನ್ನ ಮೊದಲು ತಿದ್ದಿಕೋ. ನೀನು ಯಾವ ರೂಪದಲ್ಲಿ ಬಂದಿದೆಯಾ, ಯಾವ ಭಿಕ್ಷೆಗೋಸ್ಕರ ಈ ಊರಿಗೆ ಬಂದಿದೆಯಾ? ನಾನು ಅನ್ನಕ್ಕಾಗಿ ಬಂದಿದ್ದೆ, ದುಡಿಲಿಕ್ಕೆ ಬಂದಿದ್ದೆ. ಆ ಅನ್ನದ ಋಣ ನನ್ನ ಊರಲ್ಲಿ ಇದ್ದಾಗ ನನಗೆ ಒಂದು ಉನ್ನತ ಸ್ಥಾನಕ್ಕೆ ತಂದೀಯಾ? ಆ ಅನ್ನದ ಋಣದ ಮೇಲೆ ನೀನು ಇವತ್ತು ನಿನ್ನ ಕಾಲನ್ನು ಹಾಕ್ತಾ ಇದೀಯಾ? ಕಾಲು ಹಾಕಿದಂಥ ನಿನಗೆ ನೀನು ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ತಿಳ್ಕೊಂಡು ಇವತ್ತು ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ ವೀಕ್ಷಕರೇ. ನನ್ನ ಊರಿಗೆ ಬಂದೆ, ಇಲ್ಲಿ ಹುಟ್ಟಿದ ಜನಾಂಗವನ್ನು ಪ್ರೀತಿಸು, ಈ ಊರಿನ ಜನರನ್ನು ಗೌರವಿಸು, ನೆರೆಹೊರೆಯವರನ್ನು ಪ್ರೀತಿಸು, ಯಾವುದೇ ರೀತಿಯ ಲೋಪ ದೋಷವಿಲ್ಲದೆ ನಿನ್ನ ಪರಮೋಚ್ಚ ಹಕ್ಕನ್ನು ಪ್ರತಿಪಾದಿಸು, ಸಮರ್ಥನೆ ಮಾಡಿಕೊಳ್ಳು, ತಪ್ಪನ್ನು ಒಪ್ಪಿಕೊಳ್ಳು. ಆ ಒಪ್ಪಿಕೊಳ್ಳುವಂಥ ಕಾಲ ಇವತ್ತು ಬಂದಿದೆ. ಜನರನ್ನು ನೋಡಿ ನಾನು ಬೆಳೆಬಾರ್ದು, ನಾನೇ ಬೆಳೆಯಬೇಕು, ಎಲ್ಲವೂ ನನ್ನಿಂದಲೇ ಆಗಬೇಕು ಅನ್ನುವ ಸ್ವಕ್ಕತನ ವೇದ ಗ್ರಂಥಗಳಲ್ಲಿಯೂ ಸಹಿತ ಎಂತೆಂಥ ರಾಜ ಮಹಾರಾಜರು ಹಾಳಾಗಿ ಹೋಗಿದ್ದಾರೆ. ಇದು ಎಲ್ಲವೂ ಸೊಕ್ಕಿನಿಂದ ಮಾಡಿದಂಥ ಘಟನೆಗಳ ಆಧಾರಿತವಾಗಿ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಇವತ್ತು ನಾವು ಪ್ರತಿಜ್ಞೆ ಮಾಡೋಣ. ಯಾಕಂದರೆ ಈ ಪ್ರತಿಜ್ಞೆಯಿಂದ ನಮ್ಮ ಭಾರತ ಒಂದು ಗಂಡಾಂತರದಿಂದ ಪಾರಾಗಬೇಕು. ನಮ್ಮ ಮನುಕುಲ ಎಲ್ಲರೂ ನಾವು ಸೌಹಾರ್ದತೆಯಿಂದ ಬದುಕಬೇಕು. ನಮ್ಮ ಅಣ್ಣ ತಮ್ಮಂದಿರಂತೆ ನಾವು ಪ್ರತಿಯೊಬ್ಬರ ಅವರ ಗ್ರಾಹಕರದಲ್ಲಿ, ಅವರ ವೇಷದಲ್ಲಿ, ಇವರ ವೇಷದಲ್ಲಿ ನಾವು ಎಲ್ಲರೂ ಒಂದು ಭಾವೈಕ್ಯತೆ ಸಂಕೇತ ಸಾರುವ ಕಾಲ ಇವತ್ತು ಬಂದಿದೆ ವೀಕ್ಷಕರೇ. ಇವತ್ತು ನಾವು ಪ್ರತಿಯೊಬ್ಬರು ಪ್ರತಿಜ್ಞೆ ತೊಡಬೇಕು. ಆ ಪ್ರತಿಜ್ಞೆ ತೊಡದಲ್ಲದೆ ಕೇವಲ ಢಂಬಾಚಾರ, ಕೇವಲ
ಸೊಕ್ಕಿನ ಮಾತುಗಳಿಂದ ನಾವು ಇನ್ನಿತರ ತಪ್ಪನ್ನು ಹುಡುಕೋಕ್ಕಿಂತ ಮೊದಲು ನಿನ್ನ ತಪ್ಪುಗಳನ್ನು ಮೊದಲು ಹುಡುಕಿಕೊಳ್ಳು. ಯಾಕೆಂದರೆ ನೀನು ಮಾಡಿದ ಘಟನೆಗಳು ಏನೇನಿವೆ ಅವು ಗ್ರಂಥಗಳಲ್ಲಿ ಇವೆ. ನೀನು ಯಾವ ರೀತಿಯ ಪಲಾಯನವಾದಿಯಾದಿಯಾ, ಎಷ್ಟೋ 16-15 ದಿನಗಳಿಂದ ಊರು ಬಿಟ್ಟು ಹೋದಿಯಾ, ಒಂದು ಎಂತೆಂಥ ಅಹಿತಕರ ಘಟನೆ ಮಾಡಿ ಹೋದಿಯಾ, ಸ್ವತಃ ತನ್ನ ಸಹೋದರನ ಸಹಿತ ಮೋಸ ಮಾಡಿ ಹೋದಿಯಾ, ಇವೆಲ್ಲ ಘಟನೆಗಳನ್ನ ಮರುಕಳಿಸು. ಆ ಎಲ್ಲ ತಪ್ಪು ಒಪ್ಪುಗಳನ್ನು ಇವತ್ತು ಪಶ್ಚಾತ್ತಾಪದ ಮುಖಾಂತರ ನನ್ನ ತಪ್ಪುಗಳನ್ನು ಮನ್ನಿಸು ದೇವರೇ. ನಾನು ಇನ್ನು ಮುಂದೆ ಇಂಥ ಘಟನೆಗಳನ್ನ ಮಾಡೋದಿಲ್ಲ, ಇಂಥ ಘಟನೆಗಳಿಗೆ ನಾನು ಆಸ್ಪದ ಕೊಡೋದಿಲ್ಲ, ಯಾವುದೇ ರೀತಿಯ ತಪ್ಪುಗಳನ್ನು ನಾನು ಮಾಡೋದಿಲ್ಲ. ಆ ಮಾಡಲ್ಲದೇ ಆ ಪರಿಸ್ಥಿತಿಯಲ್ಲಿ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದೆಯಾ, ಇವತ್ತು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಇವತ್ತು ಈ ಗಂಡಾಂತರದಿಂದ ಪಾರು ಮಾಡುವಂಥ 9 ನಿಮಿಷದ ಪ್ರಾರ್ಥನೆಯೊಂದಿಗೆ ಸರ್ವ ನನ್ನ ಆತ್ಮೀಯ ವೀಕ್ಷಕರು, ಭಾರತದ ಜನತೆ, ಜಗತ್ತಿನ ನನ್ನ ಚಾನಲ್ ನೋಡುವಂಥ ಸರ್ವ ಬಾಂಧವರಿಗೆ ಕೈ ಮುಗಿದು ಕೇಳುತ್ತೇನೆ, ವಿನಂತಿಯಿಂದ ಕೇಳುತ್ತೇನೆ, ಅತಿ ನಮ್ರ ವಿನಂತಿಯಿಂದ ಕೇಳುತ್ತೇನೆ, ಹೃದಯ ತುಂಬುವಿಕೆಯಿಂದ ಕೇಳುತ್ತೇನೆ. ವೀಕ್ಷಕರೇ, ಇವತ್ತು ಎಲ್ಲರೂ ಮಾಡಿ ಈ ಭಯಾನಕ ಮಹಾಮಾರಿ ರೋಗದಿಂದ ನಾವು ವಿಮುಕ್ತಗೊಳ್ಳೋಣ, ಅದನ್ನು ತೊಡೆಗಾಡಿಸೋಣ. ಮತ್ತೆ ನಮ್ಮ ದೈನಂದಿನ ಜನಜೀವನ 14-15ನೇ ತಾರೀಕಿನಿಂದ ಮತ್ತೆ ನಮ್ಮ ಯಥಾಸ್ಥಿತಿ ಪ್ರಕಾರ ನಮ್ಮ ಸಹೋದರತ್ವ, ನಮ್ಮ ಪ್ರೀತಿ, ವಿಶ್ವಾಸ, ನಮ್ಮ ಎಲ್ಲ ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಮತ್ತೆ ಮುನ್ನೋಗೋಣ ಅಂತ ನಾನು ಸಾರಿ ಹೇಳ್ತೀನಿ. ಇವತ್ತು ನಮಗೆ ರಕ್ಷಣೆ ಮಾಡಿದವರು ಯಾರು, ಇವತ್ತು ನಮ್ಮನ್ನು ಯಾರು ಸಂರಕ್ಷಣೆ ಮಾಡಿದರು, ನಮಗೆ ಒಳ್ಳೆ ಮಾರ್ಗದರ್ಶನ ಯಾಕೆ ಕೊಟ್ಟರು, ಯಾಕೆ ನಮಗೆ ಲಾಕ್ಡೌನ್ ಮಾಡುವುದಕ್ಕೋಸ್ಕರ ಹೊರಗಡೆ ಹೋಗಬಾರ್ದಂಗೆ ನಮ್ಮನ್ನು ತಡೆದರು, ಅವರು ತಡೆದಿದ್ದು ಯಾತಕ್ಕೆ, ಅವರು ನಮ್ಮ ಒಳ್ಳೆಯದಕ್ಕಾಗಿ ತಡೆದರು. ಅವರು ಖಾಕಿ ತೊಟ್ಟು ತಮ್ಮ ದರ್ಪ ತೋರದೆ ಮಾನವೀಯತೆ ಮೌಲ್ಯಗಳನ್ನು ಆಧರಿಸಿ ಹೇಳಿದ್ದಾರೆ. ಆ ಮಾನವೀಯತೆ ಮೌಲ್ಯಗಳನ್ನು ತೆಗೆದುಕೊಂಡು ಇವತ್ತು ನಾವು ಅವರಿಗೆ ಚಿರಋಣಿಯಾಗಬೇಕು, ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಆ ಕೃತಜ್ಞತೆ ಸಲ್ಲಿಸಿದರೆ ಮಾತ್ರ ಮಾನವ ಧರ್ಮ ಅಂತ ತಿಳ್ಕೊಳ್ಳಿ. ಎಲ್ಲರೂ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ವೀಕ್ಷಕರೇ, ನಾನು ನನ್ನ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾಗಿ ವಿನಂತಿಪೂರ್ವಕವಾಗಿ ಮತ್ತೊಮ್ಮೆ ಕೇಳಿಕೊಳ್ತೇನೆ, ಈ ಕಾರ್ಯಕ್ರಮದಲ್ಲಿ ಸರ್ವರು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿ. ನನ್ನ ನಂಬರ್ 1 ಚಾನಲ್ ನಿಮಗೆ ಹೇಗೆ ಅನಿಸುತ್ತೆ, ನಿಮ್ಮ ಅನಿಸಿಕೆ ಏನು, ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ನಿಮಗಾಗಿದ್ದೇವೆ. ಸಾಮಾಜಿಕ ರಂಗದಲ್ಲಿ ಸಾಮಾಜಿಕ ಸುದ್ದಿಗಾಗಿ ಒಂದು ಕ್ರಾಂತಿ ಮಾಡೋಕ್ಕೋಸ್ಕರ ನಾವು ಬಂದಿದ್ದೇವೆ. ಏನೇನೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದಕ್ಕೆ ನಾವು ಎದೆಗುಂದೋದಿಲ್ಲ. ಅದು ಎಲ್ಲ ನಮ್ಮ ಸಂಪೂರ್ಣ ತಯಾರಿ ಇದೆ. ಯಾರು ಆ ತಯಾರಿ ಮಾಡೋರು? ಸಂಪೂರ್ಣ ನಮ್ಮ ಸೈನಿಕರು ಯಾರು? ನೀವು ವೀಕ್ಷಕರೇ. 56 ಲಕ್ಷ ಜನ ನೋಡ್ತಾ ಇದ್ದೀರಲ್ಲ, ಆ 56 ಲಕ್ಷದ ಬಲದಿಂದ ನಾವು ಇವತ್ತು ನಾವು TRPಗೋಸ್ಕರ ಬೆನ್ನು ಹತ್ತಾ ಇಲ್ಲ. ನಮಗೇನು ವೀಕ್ಷಕರು ಹೆಚ್ಚು ಬೇಕು ಅಂತ ನಾವು ಹಣಕಾಸಿನ ನಮಗೆ ಸೌಲಭ್ಯ ಬಾ ಅಂತ ಏನು ನಾವು ಬೆನ್ನು ಹತ್ತಿಲ್ಲ. ನಾವು ಮಾಡ್ತಾ ಇರೋದು ಸಮಾಜ ಸೇವೆ. ಚಾನಲ್ ನಮಗೆ ಬೆಳೆಯಬೇಕು. ಈ ಚಾನಲ್ದಿಂದ ಯಾವುದೇ ಸಮಾಜದಲ್ಲಿ ಒಳ್ಳೆಯ ಘಟನೆಗಳು ಜರುಗಬೇಕು, ಒಳ್ಳೊಳ್ಳೆ ಕಾರ್ಯಕ್ರಮ ವಿತರಣೆ ಆಗಬೇಕು, ಎಲ್ಲರಿಗೆ ಸುಖವಾಗಬೇಕು, ಎಲ್ಲರ ಭಾಳ ಬದುಕು ಬಂಗಾರ ಆಗಬೇಕು ಅನ್ನೋ ಭಾವನೆ ಮಾತ್ರ ನಮ್ಮದಿದೆ. ವೀಕ್ಷಕರೇ, ದಯವಿಟ್ಟು ಈ ನನ್ನ ನಂಬರ್ 1 ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸಿ. ನಾಳೆ ಸುಖವಾಗಿ ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ವೀಕ್ಷಕರೇ, ನಮಸ್ಕಾರ.